ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು 3 ದಿವಸಗಳಿಂದ, ಇವತ್ತು 3ನೇ ದಿವಸ, 2 ದಿವಸಗಳಿಂದ ಫಿಲೆಮೋನನ ಪತ್ರಿಕೆ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪ್ರಾಮುಖ್ಯ ಉಳ್ಳಂತ ವಿಚಾರಕ್ಕೆ ನಾವು ತಲುಪ್ತಾ ಇದ್ದೇವೆ. ಪೌಲನು ಫಿಲೆಮೋನನಿಗೆ ಹೇಳಿದಂತ, ಫಿಲೆಮೋನಲ್ಲಿ ಇದ್ದಂತ ಎಲ್ಲ ಸ್ವಭಾವಗಳನ್ನು ಎತ್ತಿ ಹಿಡಿದು ನಮಗೇನು ಹೇಳ್ತಾ ಇದ್ದೇನೆ, ಈ ಸ್ವಭಾವಗಳನ್ನು ನೀವು ಸಭೆಯಲ್ಲಿರುವವರು ಬೆಳೆಸಬೇಕೆಂದು ಕರ್ತನು ಅವನ ಬಾಯ ಮುಖಾಂತರ, ಪೌಲನ ಬಾಯ ಮುಖಾಂತರ ಫಿಲೆಮೋನನಿಗೆ, ಪೌಲನ ಬಾಯ ಮುಖಾಂತರವಾಗಿ ಕರ್ತನು ಇವತ್ತು ನಮಗೆ ಓದುವಂತ, ನಮಗೆ ಕೇಳುವಂತ, ನಮಗೆ ತಿಳಿಸ್ತಾ ಇದ್ದಾನೆ. ಆದರೆ ಮುಂದೆ ಹೋಗೋಣ. ಈಗ ಪ್ರಾಮುಖ್ಯವುಳ್ಳ ವಿಚಾರಕ್ಕೆ ನಾವು ತಲುಪ್ತಾ ಇದ್ದೇವೆ. ಅಲ್ಲಿ ಫಿಲೆಮೋನನ ಪತ್ರಿಕೆಯಲ್ಲಿ 1ನೇ 8ನೇ ವಚನದಲ್ಲಿ ನೋಡುವಾಗ ಅದರ ತಲೆಬರಹ ಈ ರೀತಿ ಇದೆ. ಏನಿದೆ ತಲೆಬರಹ? ಅಲ್ಲಿ ಓಡಿ ಹೋದ ಒನೇಸಿಮನು, ಓಡಿ ಹೋದ ಒನೇಸಿಮನೆಂಬ ದಾಸನನ್ನು ಕ್ಷಮಿಸಿ ಸೇರಿಸಿಕೊಳ್ಳಬೇಕೆಂದು ವಿಜ್ಞಾಪನೆ. ಹಲ್ಲೆಲೂಯಾ. ಇಲ್ಲಿ ಓಡಿ ಹೋದ ಒನೇಸಿಮನು, ಇದು ಯಾರು? ಒನೇಸಿಮನು, ಒನೇಸಿಮನು ಯಾರಾಗಿದ್ದಾನೆ? ಫಿಲೆಮೋನನ ಶಿಷ್ಯ ಅಂತ ಅನ್ಕೊಂಡು ಗೊತ್ತಾಗುತ್ತೆ. ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ತಿಳಿದು ಬರೋದೇನಂತಂದ್ರೆ ಶಿಷ್ಯರಿರ್ತಾರೆ, ಕರ್ತನ ಶಿಷ್ಯರು ಇರ್ತಾರೆ ಅನ್ನೋದನ್ನು ಗಮನಿಸಬಹುದು. ಆದರೆ ವಾಕ್ಯ ನೋಡಿಕೊಳ್ಳೋಣ. ಆದ ಕಾರಣ ನಿನಗೆ ಯುಕ್ತವಾದದ್ದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಪೂರಾ ಅಧಿಕಾರವಿದ್ದರು. 8ನೇ ವಚನ, ಫಿಲೆಮೋನನ ಪತ್ರಿಕೆ 1ನೇ 8ನೇ ವಚನದಲ್ಲಿ ಪೂರಾ ಅಧಿಕಾರವಿದ್ದರು. ಹಾಗೆ ಆಜ್ಞಾಪಿಸದೆ ಮುದುಕನು, ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಇಲ್ಲಿ ಒಂದು ಮಾತಿನ ಪ್ರಸ್ತಾಪಕ್ಕೋಸ್ಕರವಾಗಿ ಪೌಲನು ಫಿಲೆಮೋನನ ಮುಂದೆ ಪೀಠಿಕೆಯನ್ನು ಇಡ್ತಾರೆ. ಮೊದಲದಾಗಿ ಈ ಮಾತನ್ನ ನಾನು ಆಡೋದಕ್ಕೆ ಹೋಗುವಾಗ ನನಗೇನಂದ್ರೆ, ಯುಕ್ತವಾದದ್ದನ್ನ, ಸೂಕ್ತವಾದದನ್ನ, ಕರ್ತನ ಚಿತ್ತದ ಪ್ರಕಾರವಾದದ್ದನ್ನ ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ನನಗೆ ಸಂಪೂರ್ಣವಾದ ಅಧಿಕಾರ ಇದ್ದರೂ, ನಾನು ಅಪೊಸ್ತಲನಾಗಿದ್ದರು, ಹಾಗೆ ಆಜ್ಞಾಪಿಸದೆ ಮುದುಕನು, ಅಂದ್ರೆ ಅರ್ಥ ಏನು? ಪೌಲನಿಗೆ ಯಾವ ಒಂದು ವಯಸ್ಸಿಗೆ ತಲುಪಿದ್ದಾನೆ? ವೃದ್ಧ ವಯಸ್ಸಿಗೆ ತಲುಪಿದ್ದಾನೆ. ಒಂದು ವಿಚಾರ ಗೊತ್ತಾಗ್ತಿದೆ. ಎರಡನೇದು ನಮಗೆ ವಿಚಾರ ಎಲ್ಲಿದೆ ಗೊತ್ತಾಗುತ್ತೆ. ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು. ಎಲ್ಲಿ ಸೆರೆಯವನಾಗಿ ಪೌಲನು ಬಿದ್ದದ್ದು? ಎಲ್ಲಿ? ಕಾರಾಗೃಹಕ್ಕೆ ಎಲ್ಲಿ ಇದ್ದದ್ದು? ರೋಮ್ ಸಾಮ್ರಾಜ್ಯದ ಕಾರಾಗೃಹದಲ್ಲಿ ಆತನು ಬೀಳುವುದನ್ನು ನೋಡ್ತೇವೆ. ಯಾಕಂದ್ರೆ ಅಪೊಸ್ತಲ ಕೃತ್ಯ ಕೊನೆಯಲ್ಲಿ ಕರ್ತನ ಅವನಿಗೊಂದು ಆಲೋಚನೆ, ಏನನ್ನ, ಆ ದರ್ಶನವನ್ನ ಏನನ್ನು ಕೊಡ್ತಾನೆ, ನೀನು ರೋಮ್ ಸಾಮ್ರಾಜ್ಯದಲ್ಲಿ ಅಧಿಕಾರಿಯ ಮುಂದೆ, ರಾಜನ ಮುಂದೆ ನನ್ನ ನಾಮವನ್ನು ಪ್ರಕಟಪಡಿಸಬೇಕು. ಪ್ರಕಟಪಡಿಸಿದಾಗಲೇ ಅಲ್ಲಿ ಅದನ್ನು ಹೇಳ್ತಾನೆ ಎಲ್ಲರ ಬಳಿ. ತನ್ನ ಸಾಕ್ಷಿಯನ್ನು ನೋಡ್ಬೇಕು ನೀವು. ಆ ಸಾಕ್ಷಿ ಒಂದು ಬಾರಿ ನಡೆದರೆ ಆತನ 3-4 ಬಾರಿ ಹೇಳಿದ್ದನ್ನು ನಾವು ಅಪೊಸ್ತಲ ಕೃತ್ಯದಲ್ಲಿ ಓದ್ತೇವೆ. ಇನ್ನೂ ಅನೇಕ ಬಾರಿ ಹೇಳಿರ್ಬೋದಾದ್ರೆ ಸತ್ಯವೇದದಲ್ಲಿ ನಮಗೆ ಬರೆಯಲ್ಪಟ್ಟಿದ್ದು ಅದು 3 ಬಾರಿ ಅಷ್ಟೇ ಬಂದು ನಾವು ನೋಡ್ತೇವೆ. ಆತನು ಹೇಳಿ ಆತನನ್ನು ಕಾರಾಗೃಹಕ್ಕೆ ದಬ್ಬುತ್ತಾರೆ. ನಿಮಿತ್ತ ಈಗ ಈ ಕಾರಾಗೃಹದಲ್ಲಿ ಸೆರೆಯವನಾಗಿ ಇದ್ದಂತ ಪೌಲನು, ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅನ್ನೋದನ್ನ ಫಿಲೆಮೋನನಿಗೆ ಒಂದು ಪೀಠಿಕೆ ಆಗ್ತದೆ. ಏನದು ಪ್ರೀತಿಯ ನಿಮಿತ್ತ ಬೇಡಿಕೊಳ್ಳೋದು? ಏನನ್ನ ಬೇಡಿಕೊಳ್ಳೋದಕ್ಕೆ ಬಯಸುತ್ತಿದ್ದಾನೆ? 10ನೇ ವಚನದಲ್ಲಿ, ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಫಿಲೆಮೋನನು ಯಾರ ಜೊತೆ ಇದ್ದವನು? ಸಾರಿ, ಈ ಒನೇಸಿಮನು ಯಾರ ಜೊತೆ ಇದ್ದವನು? ಫಿಲೆಮೋನನ ಜೊತೆ ಇದ್ದವನು. ಆದ್ರೆ ಈಗ ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾರೆ? ಪೌಲನ ಹೇಳ್ತಾ ಇದ್ದಾನೆ. ಇದೊಂದು ಕನ್ಫ್ಯೂಷನ್ಗೆ ಕಾರಣ ಆಯ್ತು. ನೋಡಿದ್ರೆ ಫಿಲೆಮೋನನು, ಸಾರಿ, ಒನೇಸಿಮನು ಫಿಲೆಮೋನನ ಜೊತೆ ಇದ್ದವನು. ಈಗ ಅವನು ಎಲ್ಲಿ ಪೌಲನ ಬಳಿಯಲ್ಲಿ ಇದ್ದಾನೆ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಅಪ್ರಯೋಜಕ ಕಾರ್ಯವನ್ನ ಈ ಒನೇಸಿಮನು ಏನ್ ಮಾಡಿದ್ದಾನೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ. ಈ ಒನೇಸಿಮನು ಯಾರೆಂದು ನೋಡುವಾಗ, ಒನೇಸಿಮನು ಒಬ್ಬ ದಾಸನಾಗಿದ್ದಾನೆ. ದಾಸ ಅಂದ್ರೆ ಕರ್ತನ ದಾಸ ಅಲ್ಲ, ಸೇವಕ ಅಲ್ಲ, ಗುಲಾಮನಾಗಿದ್ದಾನೆ. ಈ ಗುಲಾಮರು ಎಲ್ಲಿಂದ ಸಿಗ್ತಾರೆ ಹೇಳ್ರಿ?
ಗುಲಾಮರೆಲ್ಲಿಂದ ಸಿಗ್ತಾನೆ? ಬೇರೆ ಕಡೆಯಿಂದ. ಮೊದಲು ನೆನಪಿದೆ ನಿಮಗೆ, ಚಿಕ್ಕಂದಲ್ಲಿ ನಾವು 90s ಅಲ್ಲಿ 80s ಅಲ್ಲಿ ಹುಟ್ಟಿದವರಿಗೆ ಅಥವಾ 60s ಅಲ್ಲಿ ಹುಟ್ಟಿದವರಿಗೆ ನಮ್ಗೆ ನೆನಪಿದೆ, ಈ ಮುಂಬೈ ಪಟ್ಟಣಕ್ಕೆ ಯಾರನ್ನಾದರೂ ದಿಕ್ಕಿಲ್ಲದೆ ಇರೋರನ್ನ ಕರ್ಕೊಂಡೋದ್ರೆ ಅವರನ್ನ ಕರ್ಕೊಂಡೋಗಿ ದುಬೈಯಲ್ಲಿ, ಅಂದ್ರೆ ಹೊರ ದೇಶದಲ್ಲಿ, ಆ ಒಂದು ಮುಸ್ಲಿಂ ಕಂಟ್ರಿಯಲ್ಲಿ ಗುಲಾಮರಾಗಿರ್ತಾ ಇದ್ರು. ಅದು ಯಾವ ರೀತಿ ಅಂತಂದ್ರೆ ಸೇಲ್ ಮಾಡ್ತಾ ಇದ್ರು. ಒಳ್ಳೆ ಗುಲಾಮನನ್ನ, ಕೆಲಸಗಾರನ. ಗುಲಾಮನಂದ್ರೆ ಅವರಿಗೆ ಯಾವ ರೀತಿಯ ಒಂದು ನಿರ್ಬಂಧ ಇರುತ್ತೆ? ಏನು ಹೇಳಿದ್ರು ಕೂಡ ಕೈ ಕೊಟ್ಟುಕೊಂಡು ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತಾ? ಇಲ್ಲ. ನೀರ್ ಬೇಕಾದಾಗ ನೀರು ಸಿಗುತ್ತಾ? ಇಲ್ಲ. ಇದೇ ಕೆಲಸ ನೀನು ಮಾಡಬೇಕು ಅಂತ ಇರುತ್ತಾ? ಇಲ್ಲ. ಏನು ಬೇಕಾದ್ರೂ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಗುಲಾಮರಿಗೆ ಇರುತ್ತೆ. ಈ ಗುಲಾಮನಾಗಿ ಯಾರು ಪರ್ಚೇಸ್ ಮಾಡಿರೋದು? ಫಿಲೆಮೋನನು ಒನೇಸಿಮನನ್ನ ದಾಸನಾಗಿ, ಗುಲಾಮನಾಗಿ ಪರ್ಚೇಸ್ ಮಾಡಿದ್ದಾನೆ. ಗುಲಾಮನಾಗಿ ಪರ್ಚೇಸ್ ಮಾಡಿ, ನಾಳೆ ದಿವಸ ಈ ಗುಲಾಮತನ ಹೇಗೆ ಬರುತ್ತೆ ಅನ್ನೋದನ್ನ ನಾಳೆ ದಿವಸ ಕಲಿಯೋಣ. ಇವತ್ತಿನ ದಿವಸ ಏನಿಲ್ಲಿ ಮ್ಯಾಟ್ರ್ ಪೌಲನ್ನ ಹೇಳ್ತಾನೆ ಅನ್ನೋದನ್ನ ಗಮನಿಸೋಣ. ಇವನು ಏನ್ ಮಾಡ್ತಾ, ಫಿಲೆಮೋನನ ಏನ್ ಮಾಡಿದ್ದಾನೆ? ಈ ಒನೇಸಿಮನನ್ನ ಗುಲಾಮನ ಖರೀದಿ ಮಾಡಿದ್ದಾನೆ. ಯಾಕೆ? ತನ್ನ ಮನೆಯಲ್ಲಿರುವಂತ ಕೆಲಸಗಳನ್ನ ಮಾಡೋದಕ್ಕೋಸ್ಕರವಾಗಿ, ಚಾಕ್ರಿಗಳನ್ನ ಮಾಡೋದಕ್ಕೋಸ್ಕರ. ನಮ್ಮ ಕಡೆ ಈ ಮಂಗಳೂರು ಪಟ್ಟಣ ಚಾಕ್ರಿ ಅಂತ ಹೇಳ್ತಾರೆ, ಈ ಕಡೆ ವರ್ಡ್ ಯೂಸ್ ಇದೆ ಗೊತ್ತಿಲ್ಲ. ಚಾಕ್ರಿ ಮಾಡೋದು ಅಂದ್ರೆ, ಚಾಕ್ರಿ ಅಂದ್ರೆ ಏನಂದ್ರೆ ಆ ವ್ಯಕ್ತಿ ಏನು ಬೇಕಾದ್ರೂ ಮಾಡಬೇಕು, ಹೇಳಿದನ್ನೆಲ್ಲ ಮಾಡಬೇಕು. ಆತನ ಊಟ ಗದ್ದು ಇದು ಏನು ಗಣನೆ ಇಲ್ಲ, ಕೈ ಕಟ್ಕೊಂಡು ತಲೆ ಬಗ್ಗಿಸ್ಕೊಂಡು ಮಾಡಬೇಕು. ಇನ್ನೂ ಏನಂತಂದ್ರೆ ಯಜಮಾನನ ಕಣ್ಣಿಗೆ ಕಣ್ಣು ಕೊಟ್ಟು ಮಾತಾಡಂಗಿರ್ಲಿಲ್ಲ, ತಲೆ ಬಾಗಿಕೊಂಡು ನಿಂತುಕೊಳ್ಳುವಂತಹ ಪರಿಸ್ಥಿತಿ ಈ ಗುಲಾಮನಿಗಿತ್ತು. ಈ ಗುಲಾಮನಾದ ಒನೇಸಿಮನ ಏನ್ ಮಾಡ್ತಾ ಇದ್ದಾನೆ? ಆತನು ಒಂದು ದಿನ ಅವನಿಗೆ ಏನಾಗುತ್ತೋ ಗೊತ್ತಿಲ್ಲ, ಅವನು ಓಡಿ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಓಡಿ ಹೋಗ್ತಾ ಇದ್ದಾನೆ? 1000 ಕಿಲೋಮೀಟರ್ ದೂರ ಇರುವಂತ ರೋಮನ್ ಸಾಮ್ರಾಜ್ಯದ ಆ ರೋಮ್ ದೇಶಕ್ಕೆ ಹೋಗ್ತಿದ್ದಾನೆ. ಗೊತ್ತಿದ್ದು ಫಿಲೆಮೋನನಿಗೆ ತಿಳಿಸಿ ಹೋಗ್ತಾ ಇದ್ದಾನ? ಫಿಲೆಮೋನನಿಗೆ ತಿಳಿಸಿ ಹೋಗ್ತಾ ಇಲ್ಲ. ಫಿಲೆಮೋನನಿಗೆ ತಿಳಿಸಿ ಆತನ ಹೋಗ್ತಾ ಇಲ್ಲ. ಫಿಲೆಮೋನನಿಗೆ ತಿಳಿಸದೆ ಅದಕ್ಕೆ ಓಡಿಯೋದು ಅಂತ ಹೇಳೋದು. ಫಿಲೆಮೋನನಿಗೆ ತಿಳಿಸಿ ಹೋಗಿದ್ರೆ ಫಿಲೆಮೋನನ ಬಿಟ್ಟು ಬಂದ ಅಂತ ಅನ್ಕೊಂಡು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅವನು ಫಿಲೆಮೋನನ ಒಂದು ಯಜಮಾನಿಕೆಯನ್ನ ಬಿಟ್ಟು ಆತ ತಿರಸ್ಕಾರ ಮಾಡಿ ಆದರೂ ಓಡಿ ಹೋಗ್ತಾನೆ. ಈ ಸತ್ಯವೇದ ಶಾಸ್ತ್ರಜ್ಞರು ಏನಂತ ಹೇಳ್ತಾರೆ ಅಂತಂದ್ರೆ, ಈತನ ಏನೋ ಒಂದು ವಸ್ತುವನ್ನ ಕದ್ದು ಅಲ್ಲಿಂದ ಓಡಿ ಹೋದನೆಂದು ನೋಡಿ. ಇದು ಗುಲಾಮರ ಒಂದು ಕಾಲದಲ್ಲಿ, ಗುಲಾಮರ ಒಂದು ಸಮಾಜದಲ್ಲಿ ನಡೆಯುವಂತ ಸ್ವಾಭಾವಿಕವಾಗಿ ನಡೆದಂತ ವಿಚಾರ. ಯಾಕೆಂದ್ರೆ ಗುಲಾಮರಾಗಿ ಹೋಗೋ ತನಕ ಅವರಿಗೆ ಯಾವುದೇ ರೀತಿಯ ಒಂದು ಹಿಂಸೆ ಅನಿಸೋದಿಲ್ಲ. ಗುಲಾಮತನದಲ್ಲಿ ಜೀವನ ಮಾಡುತ್ತಾ ಏನಾಗುತ್ತೆ ಅಂದ್ರೆ, ನಮಗೊಂದು ಬಿಡುಗಡೆ ಬೇಕು, ನಮಗೊಂದು ಸ್ವಾತಂತ್ರ್ಯ ಬೇಕು, ನಮಗೊಂದು ನಾವು ಈ ಲೋಕದಲ್ಲಿ ಎಷ್ಟು ದಿನ ಅಂತ ಅನ್ಕೊಂಡು ಈ ಕೆಲಸಗಳನ್ನ ಮಾಡೋದು, ಎಷ್ಟು ದಿನ ಅಂತ ಅನ್ಕೊಂಡು ತಲೆ ಬಾಗೋದು, ಎಷ್ಟು ದಿನ ಕೈ ಕಟ್ಕೊಂಡು ನಿಲ್ಲೋದು, ಎಷ್ಟು ದಿನ ಈ ಹಿಂಸೆಯನ್ನು ಅನುಭವಿಸೋದು. ಯಾಕಂದ್ರೆ ಗುಲಾಮನಂತ ಅನ್ಕೊಂಡು ಅಂದಾಗ ಯಜಮಾನನು ಬಹಳ ತುಚ್ಛೀಕರಣವಾಗಿ, ಬಹಳ ಹಿಂಸಕನಾಗಿ ನಡೆಸಿಕೊಳ್ತಾನೆ. ಅವ್ರಿಗೆ ಹಿಂಸೆ ಅಂದ್ರೆ ಹೊಡೆದು ಮಾಡ್ಬೇಕು ಅಂತಿಲ್ಲ, ಅವರಿಗೆ ಒಂದು ರೆಸ್ಟ್ ತಗೋಬೇಕು ಅಂತ ಅನ್ಕೊಂಡು ಬಯಕೆ ಇರುತ್ತೆ. ಆದ್ರೆ ರೆಸ್ಟ್ ತೆಗೆದುಕೊಳ್ಳುವ ಅವಕಾಶ ಇಲ್ಲ. ಯಾಕೆಂದ್ರೆ ಇವನು ಹಣ ಕೊಟ್ಟು ಖರೀದಿ ಮಾಡಿ ತಂದಂತ ವ್ಯಕ್ತಿ ಅವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದಾನೆ? ಈ ಒನೇಸಿಮನು, ಆತನು ಫಿಲೆಮೋನನ ಕಡೆಯಿಂದ ಓಡಿ ಹೋಗ್ತಾ ಇದ್ದಾನೆ. ಈ ಓಡಿ ಹೋದಂತ ಫಿಲೆಮೋನನು ಪೌಲನಿಗೆ ಹೆಂಗೆ ಸಿಗ್ತಾ ಇದ್ದಾನೆ? ಜೈಲಲ್ಲಿ ಸಿಗ್ತಾ ಇದ್ದಾನೆ. ನಮಗೆ ಗೊತ್ತಾಗ್ತಾ ಇದೆ, ಜೈಲು ರೋಮನ್ ಸಾಮ್ರಾಜ್ಯ ಜೈಲು ನಮಗೆ NR ಸರ್ಕಲ್ ಅಲ್ಲಿ ಇಟ್ಟಿರುವಂತ ಜೈಲಲ್ಲ ಅದು. ಹೋದ ಕೂಡಲೇ NR ಸರ್ಕಲ್ ಅಲ್ಲಿ ಜೈಲಿದೆ, ಪೌಲ ಸಿಗ್ದ ಅಂತ ಅನ್ಕೊಂಡು ಹೇಳೋದಕ್ಕೆ ಇರುವಂತ ಆ ಸ್ಥಳ ಅಲ್ಲ ಅದು. ರೋಮನ್ ಸಾಮ್ರಾಜ್ಯದ ಆ ಸಮಯದ ಜೈಲು ಏನಂತಂದ್ರೆ ಬಹಳ ಬಹಳ ಪ್ರೊಟೆಕ್ಟಿವ್ ಆಗಿರುವಂತಹ ಜೈಲಾಗಿತ್ತು. ಮತ್ತು ಅವರ ಶಿಕ್ಷೆಗಳು, ಅನೇಕ ಶಿಕ್ಷೆಗಳು, ಶಿಷ್ಯರಿಗೆ ಕೊಟ್ಟಂತ ಶಿಕ್ಷೆಗಳು ರೋಮನ್ ಸಾಮ್ರಾಜ್ಯದ ಶಿಕ್ಷೆಗಳಾಗಿತ್ತು. ನೀವು ಗಮನಿಸುವಾಗ ಶಿಲುಬೆಯ ಶಿಕ್ಷೆ ಕೂಡ ಅದು ಅವರ ಶಿಕ್ಷೆ ಆಗಿತ್ತು. ಶಿಲುಬೆಯ ಶಿಕ್ಷೆ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ, ರೋಮನ್ ಸಾಮ್ರಾಜ್ಯ ಬರುವುದಕ್ಕಿಂತ ಮುಂಚೆ ಆ ಶಿಕ್ಷೆ ಇರಲಿಲ್ಲ. ಆದ್ರೆ ಒಬ್ಬ ಕೈದಿಯನ್ನ ಶಿಲುಬೆಯಲ್ಲಿ ಇಟ್ಟು ಮೊಳೆಯನ್ನು ಒಡೆದು ಆತನನ್ನ ಸಾಯಿಸಬೇಕು ಎನ್ನುವಂತಹ ಒಂದು ಶಿಕ್ಷಾ ಕ್ರಮವನ್ನ ತಂದಿದ್ದೇ ರೋಮನ್ ಸಾಮ್ರಾಜ್ಯ. ಸೊ ಇಂಥ ಜೈಲಲ್ಲಿ ಇರುವಂತಹ ಈ ಪೌಲನಿಗೆ
ಈ ಒನೇಸಿಮನು ಹೇಗೆ ಸಿಕ್ಕಿದ ಅಂತ ಅನ್ಕೊಂಡು ನಾವು ಕೇಳೋದಾದ್ರೆ, ಕರ್ತನ ಹೇಳ್ತಾ ಇದ್ದಾನೆ, ನನ್ನ ಚಿತ್ತಾನುಸಾರವಾಗಿ ಸಿಕ್ಕಿದ್ರೆ ನೋಡ್ತೇವೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ಒಬ್ಬ ಈ ಒಂದು ಗುಲಾಮನಾಗಿ ಖರೀದಿಸಲ್ಪಟ್ಟವನು, ಈ ಕೊಲೆಸ್ಸೆಯಲ್ಲಿ ಇದ್ದಂತ ಈ ವ್ಯಕ್ತಿ, ಕೊಲೆಸ್ಸೆಯಿಂದ ಇವನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ರೋಮ್ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ದಾನೆ. ಕೊಲೆಸ್ಸೆಯಿಂದ ರೋಮ್ ಸಾಮ್ರಾಜ್ಯಕ್ಕೆ ಇರುವಂತಹ ಪ್ರಯಾಣ ಎಷ್ಟು ಗೊತ್ತಾ? 1,000 ಕಿಲೋಮೀಟರ್. 1,000 ಕಿಲೋಮೀಟರ್. ಆವಾಗ ಬಸ್ಸಲ್ಲಿ ಹೋದನೋ, ಫ್ಲೈಟ್ ಅಲ್ಲಿ ಹೋದನೋ, ಅಥವಾ ತನ್ನ ಟೂ ವೀಲರ್ ಇಟ್ಕೊಂಡು ಹೋದನೋ ನನಗೆ ಗೊತ್ತಿಲ್ಲ. ಅವಾಗ ಇದೆಲ್ಲ ಯಾವುದೂ ಇರಲಿಲ್ಲ. ಆವಾಗ ಇದ್ದಿದ್ದು ನಾವು ಹಡಗಿನ ಪ್ರಯಾಣದಲ್ಲಿ ಹೋಗ್ಬೇಕಾಗಿತ್ತು. ನಮಗೆ ಗೊತ್ತಿದೆ ಹಡಗಿನ ಪ್ರಯಾಣ ಎಷ್ಟು ಕಷ್ಟಕರವಾದ ಪ್ರಯಾಣ. ಎಲ್ಲಿ ಗೊತ್ತಾಗುತ್ತೆ? ಯೋನನ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಅಪೊಸ್ತಲನ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಬಿರುಗಾಳಿಗಳು ಬರುವಂತ ಸ್ಥಳಗಳು. ಆ ಎಲ್ಲ ಇದನ್ನ ಆತನ ಸಹಿಸಿಕೊಂಡು ನೋಡ್ರಿ, ಬೇರೆ ಎಲ್ಲಾದ್ರೂ ಹೋಗ್ಬೋದಿತ್ತು. ಅವನು ಏಷ್ಯಾ ಟು ರೋಮ್ ಹೋಗ್ತಾ ಇದ್ದಾನೆ. ಆ ಬೇರೆ ಎಲ್ಲಾ ಸ್ಥಳಗಳಿಗೆ ಹೋಗ್ಬೋದಿತ್ತು. ಆದ್ರೆ ಆತನನ್ನ ಕರ್ತನ ಎಲ್ಲಿಗೆ ಕಳಿಸಿದನು? ರೋಮ್ ಸಾಮ್ರಾಜ್ಯಕ್ಕೆ, ರೋಮ್ಗೆ ಆತನನ್ನ ಕಳಿಸಿ. ಯಾಕೆ ಕಳಿಸಿರ್ಬೋದು? ಪೌಲನನ್ನ ಈ ಒನೇಸಿಮನಿಗೆ ಸಂಧಿಸುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಕೆಲವು ಬಾರಿ ನಾವು ಸ್ಥಳಕ್ಕೆ ಹೋಗ್ತೀವಲ್ಲ, ನಾವು ಯಾಕೆ ಹೋಗಿದ್ದೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಹೋದ ನಂತರ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ನಮ್ಮ ಇಷ್ಟ ಪ್ರಕಾರದಿಂದ ಹೋಗಿರೋದಿಲ್ಲ, ನಮ್ಮ ಕರ್ತನ ಚಿತ್ತ ಪ್ರಕಾರವಾಗಿ ನಾವು ಹೋಗಿರ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಹಾಸನ ಪಟ್ಟಣದಲ್ಲಿ ನಾನಿದ್ದೇನೆ ಎನ್ನುವುದಾದರೆ ಪ್ರಿಯರೇ, ಹಲ್ಲೆಲೂಯಾ, ಅದು ಕರ್ತನ ಚಿತ್ತ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನನಗೆ ಗೊತ್ತಿಲ್ಲ ನಿಮ್ಮ ಹುಟ್ಟೂರು ಎಲ್ಲೆಲ್ಲಿದೆಯೋ ನನಗೆ ಗೊತ್ತಿಲ್ಲ. ಆ ಹುಟ್ಟೂರಿನಿಂದ ಹಾಸನ ಪಟ್ಟಣದ ಹೃದಯ ಭಾಗದಲ್ಲಿ ಈ ದಿವಸ ವಾಯ್ಸ್ ಆಫ್ ಹೆವೆನ್ ಕ್ರೈಸ್ಟ್ ಚರ್ಚ್ ಅಲ್ಲಿ ನೀವು ಕೂತಿದ್ದೀರಾ ಎನ್ನುವುದಾದ್ರೆ ಅದು ಕರ್ತನ ಚಿತ್ತ ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಮ್ಮ ಸಭೆಯಲ್ಲಿ ಒಬ್ಬರು ಇದ್ದಾರೆ, ಅವರ ಮನೆ ಇದ್ದಿದ್ದು, ಅವರ ಎಲ್ಲ ನೆಲೆಸದ ಸ್ಥಳ ಇದ್ದ ಅರಸೀಕೆರೆಯಲ್ಲಿ. ಆದ್ರೆ ಅವರು ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡಬೇಕು ಅಂತಂದ್ರೆ ಕರ್ತನ ಚಿತ್ತ ಇತ್ತು. ಹಲ್ಲೆಲೂಯಾ. ಕರ್ತನ ನಿಯೋಜನೆ ಇತ್ತು, ಕರ್ತನ ಯೋಜನೆ ಇತ್ತು. ನಿಮ್ಮ ಹುಟ್ಟೂರುಗಳು ಬೇರೆ ಬೇರೆ ಆಗಿರಬಹುದು. ಇವತ್ತಿನ ದಿವಸ ಕರ್ತನು ಆ ಎಲ್ಲಾ ಬೇರೆ ಬೇರೆ ನಗರದಲ್ಲಿ, ಹಳ್ಳಿಯಲ್ಲಿ ಜೀವಿಸಬೇಕಾದಿಂದ ನಿಮ್ಮನ್ನ ಕರ್ತನು ಒಂದುಗೂಡಿಸಿ ಈ ಸ್ಥಳಕ್ಕೆ ತಂದಿದ್ದಾನೆ ಎನ್ನುವುದಾದ್ರೆ ಅದು ಕರ್ತನ ಚಿತ್ತವಾಗಿದೆ. ಹಲ್ಲೆಲೂಯಾ. ನಮಗೆ ಅನಿಸುತ್ತೆ ಅನೇಕ ಬಾರಿ, ನಾನು ಊರಲ್ಲಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ನನ್ನ ಊರಲ್ಲಿ ಇದ್ದಿದ್ರೆ ನಮ್ಮ ಬಾಯಲ್ಲಿ ಮಣ್ಣು ಇರ್ತಾ ಇತ್ತು, ಹೌದಲ್ವೋ? ಅಥವಾ ಅಕ್ಕಿ ತುಂಬಿರೋದು, ಅಥವಾ ಮೂಗಿಗೆ ಇದು ಹತ್ತಿ ತುಂಬಿರೋದು, ಹೌದಲ್ವೋ? ಕರ್ತನು ನಮ್ಮನ್ನು ಉಳಿಸಿ ಕಾಪಾಡಿದ. ಕರ್ತನ ಪ್ಲಾನ್ ಯಾವತ್ತೂ ಕೂಡ ಅದು ತಪ್ಪಾಗೋದಿಲ್ಲ. ಕರ್ತನ ಯೋಜನೆ ಎಂದಿಗೂ ಕೂಡ ತಪ್ಪಾಗೋದಿಲ್ಲ. ಕರ್ತನು ನಮ್ಮನ್ನ ಆ ಸ್ಥಳದಿಂದ ಈ ಸ್ಥಳಕ್ಕೆ ತಂದು ನಿಲ್ಲಿಸಿದ್ದಾನೆ ಅಂದರೆ, ನೀವು ಜರ್ನಿಯನ್ನ ನೋಡೋದಾದ್ರೆ ಪ್ರಿಯರೇ, ಸ್ಟೆಪ್ ಬೈ ಸ್ಟೆಪ್ ಕರ್ತನು ಒಂದೇ ಸಾರಿ ನಮ್ಮನ್ನ ಇಲ್ಲಿ ತಂದಿಲ್ಲ. ಅದನ್ನು ಒಂದು ಪಾಯಿಂಟ್ ಇಂದ ಒಂದು ಸ್ಥಳಕ್ಕೆ, ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ, ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹತ್ರ 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 ತಂದು ಈ ಒಂದು ದೈವ ಸ್ಥಳಕ್ಕೆ ಕರ್ತನು ನಮ್ಮನ್ನ ಸೇರಿಸಿದ. ಹಲ್ಲೆಲೂಯಾ. ಇದು ಕರ್ತನ ಚಿತ್ತ ಆಗಿದೆ. ಯಾವ ರೀತಿಯಲ್ಲಿ ಒನೇಸಿಮನನ್ನ ಬೇರೆಲ್ಲೂ ಹೋಗದೆ ನೀನು ರೋಮ್ಗೆ ಹೋಗಬೇಕು ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಪ್ರೇರೇಪಣೆ ಕೊಟ್ಟನೋ, ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ಕೂತಿರುವಂತ ನಮಗೆ ಕರ್ತನ ಹೇಳ್ತಾ ಇದ್ದಾನೆ, ನೀನು ಆಕಸ್ಮಿಕವಾಗಿ ಇಲ್ಲಿ ಬಂದಿಲ್ಲ, ನೀನು ಕರ್ತನ ಚಿತ್ತ ಅನುಸಾರವಾಗಿ ನೀನು ಬಂದಿದೆಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈತನನ್ನ ಎಲ್ಲಿ ದೇವರು ಸಂಧಿಸ್ತಾ ಇದ್ದಾರೆ? ಪೌಲನಿಗೆ ಸಂಧಿಸ್ತಾ ಇದ್ದಾರೆ. ಪೌಲನೇ ಹೇಳ್ತಾ ಇದ್ದಾನೆ, ಆತನು ಮೊದಲು ಅಪ್ರಯೋಜಕನಾಗಿದ್ದನು. ಅಂದ್ರೆ ಅಪ್ರಯೋಜಕತ್ವದ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ಆದ್ರೆ ಇವತ್ತು ಏನಾಗಿದ್ದಾನೆ? ಅದರ ಪ್ರಯೋಜನವಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನು ಯಾರಿಗೆಲ್ಲ ಪ್ರಯೋಜನವಾಗಿದ್ದಾನೆ? ಆತನು ನೋಡುವಾಗ ಆತನು ಪೌಲನಿಗೆ ಪ್ರಯೋಜನವಾಗಿದ್ದಾನೆ. ಆತನು ನೋಡುವಾಗ ಪಿಲವನ್ನೇ ನಿನಗೂ ಕೂಡ ಪ್ರಯೋಜನ ಆಗ್ತಾನೆ. ಅಷ್ಟು ಮಾತ್ರವಲ್ಲ, ಆತನು ದೇವರ ರಾಜ್ಯಕ್ಕೂ ಪ್ರಯೋಜನವಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಅವನಿಗೆ ದಾಸತ್ವದಿಂದ ಅವನು ಓಡಿ ಬಂದ ಅಲ್ಲೇ ಕದ್ದು ಬಂದಿದ್ದಾನೋ, ಯಾವುದೋ ಒಂದು ಅಪರಾಧವನ್ನು ಮಾಡಿ ಬಂದಿದ್ದಾನೋ, ನಾನು ಅವನಿಗೆ ವಾಕ್ಯ ಹೇಳುವಾಗ ಅವನ ಹೃದಯದಲ್ಲಿ ಆದಂತ ಮಾನಸಾಂತರ, ಅವನ ಹೃದಯದಲ್ಲಿರುವಂತ ಅಪರಾಧ ಪ್ರಜ್ಞೆ ಉಂಟಾಗಿ ಅವನು ಕರ್ತನಿಗೆ ಸಮರ್ಪಿಸಲ್ಪಟ್ಟು ಈಗ ಯಾರಿಗೆ ಪ್ರಯೋಜನವಾಗಿದ್ದಾನೆ? ಓ, ಪೌಲನಿಗೆ ಪ್ರಯೋಜನವಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮನ್ನು ಕೂಡ ಒಂದು ಸಾರಿ ಆಲೋಚನೆ ಮಾಡೋಣ ಬೇರೆ. ಈ ಸಮಾಜಕ್ಕೆ ಅಪ್ರಯೋಜಕರು, ಈ ನಮ್ಮ ಒಂದು ಕುಟುಂಬದಲ್ಲಿ ಅಪ್ರಯೋಜಕರು ಆಗಿದ್ದಂತ ನಮ್ಮನ್ನು ಕರ್ತನು ನೋಡಿ ಹೇಳ್ತಾ ಇದ್ದಾನೆ, ನೀವು ಅವರತ್ತು ದಿವಸ ಅಪ್ರಯೋಜಕರು ಆದಿರಿ, ಆದ್ರೆ ಈಗ ಕರ್ತನ
ಕರ್ತನಿಗೆ, ದೇವರ ರಾಜ್ಯಕ್ಕೆ, ಈ ಸಮಾಜಕ್ಕೆ, ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಅಕ್ಕಪಕ್ಕದ ನೆರೆಹೊರೆಯವರಿಗೆ, ನಿಮ್ಮ ಸಹೋದರ ಸಹೋದರರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿಯರಿಗೆ ನೀವು ಪ್ರಯೋಜನವಾಗಿದ್ದೀರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದಾಸ ಗುಲಾಮನಾಗಿದ್ದವನು ಈಗ ಕರ್ತನ ಸನ್ನಿಧಿಯಲ್ಲಿ ಕರ್ತನ ದಾಸನಾಗಿದ್ದಾನೆ. ದಾಸನಾಗಿದ್ದವನು ಕರ್ತನ ದಾಸನಾಗಿದ್ದಾನೆ. ಈ ಒನೇಸಿಮ ಇವತ್ತಿನ ದಿವಸ ನಮ್ಮನ್ನು ಕೂಡ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನು ನಮ್ಮನ್ನು ಕೂಡ ಬದಲಾವಣೆ ಮಾಡುವುದಾಗಲಿ, ನಮ್ಮನ್ನು ಕೂಡ ಬದಲಾವಣೆ ಆಗಲಿ. ಪ್ರಯೋಜನ, ನಾವು ಯಾರಿಗೆ ಪ್ರಯೋಜನ ಆಗಬೇಕು? ದೇವರಿಗೆ ಪ್ರಯೋಜನ ಆಗಬೇಕು. ಹಾಗಾದ್ರೆ ಪೌಲನಿಗೆ ಏನು ಪ್ರಯೋಜನ ಆಗಿರಬಹುದು? ಜೈಲಲ್ಲಿರುವವರಿಗೆ, ಒಬ್ಬ ಹೊರಗಡೆ ಇರುವ ವ್ಯಕ್ತಿ ಹೇಗೆ ಪ್ರಯೋಜನ ಆಗ್ತಾನೆ? ಹೇಗೆ ಪ್ರಯೋಜನ ಆಗ್ತಾರೆ? ಈಗ ಯಾರೇ ಒಬ್ರು ಬೇಡ, ಜೈಲು ಬೇಡ, ಹಾಸ್ಪಿಟಲ್ ಇದ್ದಾರೆ. ಹಾಸ್ಪಿಟಲ್ ಇದ್ರೆ ಹಾಸ್ಪಿಟಲ್ ಇರುವ ವ್ಯಕ್ತಿಗೆ, ಹೊರಗಡೆ ಇರುವ ವ್ಯಕ್ತಿ ಹೇಗೆ ಪ್ರಯೋಜನ ಆಗ್ತಾರೆ? ಮೆಡಿಸಿನ್ ತೆಗೆದುಕೊಂಡು ಹೋಗೋದು, ಊಟ ತೆಗೆದುಕೊಂಡು ಹೋಗೋದು. ಅಷ್ಟು ಮಾತ್ರವಲ್ಲದೆ ಹೊರಗಡೆ ನಡೆಯುವಂತಹ ಎಲ್ಲ ಸಂದರ್ಭ ಪರಿಸ್ಥಿತಿಗಳನ್ನ ಹೇಳಿಕೊಡೋದು, ಅದೇ ರೀತಿಯಲ್ಲಿ ಆತನ ಸಂದೇಶವನ್ನು ಇನ್ನೊಬ್ಬರಿಗೆ ತಲುಪಿಸೋದು, ಅದೇ ರೀತಿಯಲ್ಲಿ ಅವರ ಪಕ್ಕದಲ್ಲೇ ಇದ್ದು ಧೈರ್ಯಪಡಿಸೋದು. ಕೆಲವು ಬಾರಿ ಪೌಲನಿಗೆ ಬಿದ್ದಿರುವ ಏಟಿನ ನಿಮಿತ್ತವಾಗಿ ಕೈಯಲ್ಲಿ ಊಟ ಮಾಡುವ ಪರಿಸ್ಥಿತಿ ಕೂಡ ಇಲ್ಲದೆ ಇರಬಹುದು. ಆ ತುತ್ತನ್ನ ಒನಸಿಮನು ಕೊಟ್ಟಿರಬಹುದು. ತಾಯಿಯ ರೀತಿಯಲ್ಲಿ ಒನಸಿಮನು ಪೌಲನನ್ನು ನಡೆಸಿರ್ಬೋದು. ಇವತ್ತಿನ ದಿವಸ ಪೌಲನು ಪಟ್ಟಂತ ಕಷ್ಟವನ್ನು ನಮಗೆ ನೆನೆಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಪ್ರಿಯರೇ, ಯೇಸು ಕ್ರಿಸ್ತರು ಪಟ್ಟಂತ ಕಷ್ಟ ವೇದನೆಗಳು ನಮಗೆ, ಅದನ್ನ ನಾವು ನೋಡಿದ್ದೇವೆ, ನಾವು ಅದನ್ನ ಕೆಲವರು ಕೇಳಿಸಿಕೊಂಡಿದ್ದೇವೆ, ಕೆಲವು ದರ್ಶನಗಳು ನಮಗೆ ತಿಳಿಯಲ್ಪಟ್ಟಿದ್ದೇವೆ. ಆದ್ರೆ ಪೌಲನು ಕೂಡ ಯೇಸು ಕ್ರಿಸ್ತನ ರೀತಿಯಲ್ಲಿ ಅಷ್ಟು ಮಟ್ಟಕ್ಕಲ್ಲ, ತನ್ನ ಯಜಮಾನನ ಮಟ್ಟಕ್ಕಲ್ಲ, ತನ್ನ ದೇವರ ಮಟ್ಟಕ್ಕಲ್ಲ, ಆದ್ರೂ ಕೂಡ ಪೌಲನು ಪಟ್ಟಿರುವಂತಹ ಪಾಡನ್ನು ಇವತ್ತಿನ ದಿವಸ ನೆನಪಿಕೊಳ್ಳೋದಕ್ಕೆ ಸಾಧ್ಯ. ನಾವು ನೋಡ್ತಾ ಇದ್ದೇವೆ, ಪೌಲ ಶೀಲರು ಅವರನ್ನು ಒಡೆದು ಅವರ ಕೈಗೆ ಆ ಕೋಳಗಳನ್ನು ಹಾಕಿ ಕೂರಿಸಿರುವಂತಹ ಸಂದರ್ಭದಲ್ಲಿ, ಕೋಳಗಳನ್ನ ನೋಡುವಾಗ ನಮಗೆ ಅನೇಕ ಬಾರಿ ನಾವು ನೋಡಿದ್ದೇವೆ, ಅದಕ್ಕೆ ಮರಗಳು ಫಿಕ್ಸ್ ಆಗಿರ್ತವೆ. ಮರಗಳನ್ನ, ಯಾಕಂದ್ರೆ ಕಳ್ಳರು ಹೋಗಿ ಆಗಬಾರ್ದು, ಭಾರವಾದ ಮರವನ್ನು ಕೂರಿಸಿರ್ತಾರೆ, ಯಾಕಂದ್ರೆ ಓಡ ಹೋಗಬಾರ್ದು ಅಂತ. ಆ ಭಾರವಾದ ಮರಗಳು ಏಟುಗಳನ್ನು ತಿಂದಂತ ಪೌಲನು ಈ ಒನೆಸಿಮನು ಬರುವಾಗ ಆತನ ಏನ್ ಮಾಡ್ತಾನೆ, ಒನೆಸಿಮನ ಬುತ್ತಿಯಲ್ಲಿ ಒಂದು ಬಿಸಿ ಬಿಸಿಯಾದ ಅನ್ನ ಅಥವಾ ಏನೋ ಆ ರೋಮ್ ಸಮಯದ ಏನ್ ಕೊಡ್ತಾ ಇದ್ದಾರೆ ಅದನ್ನ ತೆಗೆದುಕೊಂಡು ಬಂದು ಊಟ ಮಾಡ್ರಿ ಅಂತ ಅನ್ಕೊಂಡು ಹೇಳುವಾಗ ಕೈ ಎತ್ತುವಾಗ ಕೈ ಬರ್ತಾ ಇಲ್ಲ ಪೌಲನಿಗೆ. ಆವಾಗ ಒನೆಸಿಮನ ಕಣ್ಣಿನಲ್ಲಿ ಕಣ್ಣೀರು ಬಂದಿರಬಹುದು. ಈ ವ್ಯಕ್ತಿ ಯಾವುದಕ್ಕೋಸ್ಕರವಲ್ಲ, ಯಾವುದೋ ಒಂದು ಕಾರ್ಯವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಅಲ್ಲ, ಆಸ್ತಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಅಲ್ಲ, ಸುವಾರ್ತೆಯ ನಿಮಿತ್ತವಾಗಿ ಕಷ್ಟವನ್ನು ಅನುಭವಿಸಿ ಕಾರಾಗೃಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒನೇಸಿಮನು ಆತನ ಅನ್ಕೋತಾನೆ, ಇಂಥ ಒಂದು ತ್ಯಾಗವನ್ನ ನಾನು ಇವತ್ತಿನ ದಿವಸ ಈ ದಿನಮಾರ್ಗ ನಾನು ನೋಡ್ಲಿಲ್ವಲ್ಲ ಅಂತ ಅನ್ಕೊಂಡು ಅವನು ತುತ್ತ ಅನ್ನ ಕೊಟ್ಟಿರಬಹುದು. ಆ ರೀತಿಯಲ್ಲಿ ಈ ಪೌಲನಿಗೆ ಈ ಒನೇಸಿಮನು ಪ್ರಯೋಜನವಾಗಿರಬಹುದು. ಅದಕ್ಕೆ ಪೌಲನು ಹೇಳ್ತಾ ಇದ್ದೇನೆ, ಇವತ್ತಿನ ದಿವಸ ನನಗೆ ಪ್ರಯೋಜನ, ನನಗೆ ತುತ್ತವನ್ನು ಕೊಟ್ಟಂತ, ನನ್ನನ್ನ ಸಂತೈಸಿದಂತ, ನನಗೆ ಹೊರಗಡೆ ವಿಚಾರವನ್ನು ತಿಳಿಸಿ, ನನ್ನ ವಿಚಾರವನ್ನು ಹೊರಗಡೆ ತಿಳಿಸಿ, ನನ್ನ ಜೊತೆ ಕೂತುಕೊಂಡು ಮಾತನಾಡಿದಂತ ಈ ಒಂದು ಒನೇಸಿಮನು ನಿನಗೆ ಒಂದು ದಿವಸ ಏನಾಗಿದ್ದ, ಅಪ್ರಯೋಜಕನಾಗಿದ್ದ. ಆದ್ರೆ ಇವತ್ತು ಹೇಳ್ತೇನೆ, ಅವನು ನನಗೆ ಮಾಡಿರುವ ಸೇವಾ ನಿಮಿತ್ತವಾಗಿ, ಅವನು ದೇವರ ಮೇಲೆ ಇಟ್ಟಿರುವ ಭಕ್ತಿಯ ನಿಮಿತ್ತವಾಗಿ ಫಿಲೋಮನನೇ ನನಗೆ ಪತ್ರ ಬರಿತಾ ಇದ್ದೇನೆ. ಏನಂತ ಪತ್ರ ಬರೀತಾರೆ? ಆತನು ಪ್ರಯೋಜನವಾಗಿದ್ದೇನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ಪ್ರಿಯರೇ, ನಾವು ಒಬ್ಬರಿಗೆ ಪ್ರಯೋಜನವಾಗಬೇಕಾಗಿದೆ. ಯಾವ ಪ್ರಯೋಜನ? ತೆಗೆದು ಹಣ ಕೊಡೋದು ಪ್ರಯೋಜನನ? ಖಾಲಿ ತೆಗೆದು ಹಣ ಕೊಡೋದು ಮಾತ್ರ ಪ್ರಯೋಜನ? ಯಾಕಂದ್ರೆ ಹಣದ ವಿಚಾರಿಯ ವ್ಯವಹಾರ ಈಗ ಎಲ್ಲವನ್ನು ಕೂಡ, ಒಳ್ಳೆಯದು ಅಂದ್ರೆ ಹಣ, ಆಶೀರ್ವಾದ ಹಣ, ಯಾವ್ದಾದ್ರೂ ಒಂದು ಲಾಟ್ರಿ ಅಥವಾ ಯಾವುದೇ ವಿಚಾರ ಆಗ್ಲಿ, ನಾವು ಹಣದ ಮೇಲೆ ತೂಕ ಹಾಕ್ತೀವಿ. ಇವತ್ತಿನ ದಿವಸ ಹಣದ ಮೇಲೆ ನಮ್ಮ ವಿಚಾರಗಳನ್ನು ತೂಕ ಹಾಕೋದು ಬೇಡ. ನಾವು ಏನನ್ನು ತೂಕ ಹಾಕಬೇಕಾಗಿದೆ? ನಾವು ಕರ್ತನಿಗೆ ಪ್ರಯೋಜನವಾಗಬೇಕು. ಹಲ್ಲೆಲೂಯಾ. ನಾವು ಸಭೆಗೆ ಪ್ರಯೋಜನವಾಗಬೇಕು, ನಾವು ಸೇವಕರಿಗೆ ಪ್ರಯೋಜನವಾಗಬೇಕು. ಹಲ್ಲೆಲೂಯಾ. ದೇವರ ರಾಜ್ಯವನ್ನ ಕಟ್ಟುವುದಕ್ಕೆ ನಾವು ಪ್ರಯೋಜನವಾಗಬೇಕು. ಏನೇ ಈ ಲೋಕ ಮುಡಿದರೂ, ಲೋಕದಲ್ಲಿ ಏನೇ ಆದರೂ ಕೂಡ ಒಂದನ್ನ ಅರಿತುಕೊಳ್ಳಬೇಕು ಪ್ರಿಯರೇ, ನಾವು ದೇವರ ರಾಜ್ಯಕ್ಕೂ, ದೇವರಿಗೂ, ದೇವರು ಕಟ್ಟಿರುವಂತಹ ಸಭೆಗೂ, ಸೇವಕರಿಗೂ, ದೇವ ಜನರಿಗೂ ನಾವು ಪ್ರಯೋಜನವಾಗಬೇಕು.
ಏನೇ ಘಟನೆ ನಡೆದರೂ ಕೂಡ ನಾವು ಪ್ರಯೋಜನವಾಗುವುದರ ಮಾತ್ರ ನಾವು ಜೀವಿಸಿದಕ್ಕೆ ಸಾರ್ಥಕ. ಜೀವಿಸಿದಕ್ಕೆ ಸಾರ್ಥಕ. ಒಂದು ವೇಳೆ ನಾವು ದೇವರಿಗೆ ಅಪ್ರಯೋಜಕರು, ನಾವು ಸಭೆಗೆ ಅಪ್ರಯೋಜಕರು, ಅದೇ ರೀತಿಯಲ್ಲಿ ಸೇವಕರಿಗೆ ಅಪ್ರಯೋಜಕರು, ಅದೇ ರೀತಿಯಲ್ಲಿ ನಮ್ಮ ತಂದೆ ತಾಯಿಗೂ ಕೂಡ ಅಪ್ರಯೋಜಕರಾಗಿ ನಾವು ನಿಲ್ಲೋದಾದ್ರೆ ಅದಕ್ಕಿಂತ ದುರಾದೃಷ್ಟ, ಅದಕ್ಕಿಂತ ದುರ್ಗತಿ ಯಾವುದೂ ಇಲ್ಲ. ಇವತ್ತಿನ ದಿವಸ ಅದನ್ನು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಪೌಲನು ಒನೆಸಿಮನ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ನಾವು ಕರ್ತನಿಗೆ ಪ್ರಯೋಜನವಾಗುವುದಕ್ಕೆ ನಮಗೆ ಸಾಧ್ಯನ ಪ್ರಿಯರೇ? ಕರ್ತನ ಸನ್ನಿಧಾನದಲ್ಲಿ ನಾವು ಕರ್ತರೇ ನನ್ನನ್ನ ನಿನ್ನ ರಾಜ್ಯಕ್ಕೆ ಪ್ರಯೋಜನಗೊಳಿಸು ಸ್ವಾಮಿ, ಉಪಯೋಗವಾಗುವ ಹಾಗೆ ಮಾಡು ಕರ್ತನೆ. ರಾಜ, ನಾನು ಕೂಡ ಒಂದು ರೀತಿಯಲ್ಲಿ ದಾಸತ್ವದಲ್ಲಿ ಬಿದ್ದವನು. ಈ ದಾಸತ್ವದಲ್ಲಿ ಬಿದ್ದವನನ್ನ ಕರ್ತನೆ ನೀನು ತಂದು ಸ್ವಾಮಿ ನನ್ನ ಜೊತೆ ಮಾತನಾಡಿ, ನನ್ನನ್ನ ಕೌನ್ಸಿಲಿಂಗ್ ಕೊಟ್ಟು, ನನ್ನನ್ನ ಮಾರ್ಪಡಿಸಿ, ನನ್ನ ಜೀವಿತವನ್ನ ಚೇಂಜ್ ಮಾಡಿ. ಕೆಲವರಿಗೆ ಈ ಕ್ರಿಸ್ತನ ಜೀವಿತ, ಕ್ರಿಸ್ತನು ಉದ್ಯೋಗವನ್ನ ಕೊಟ್ಟಿದ್ದಾನೆ. ಆ ಉದ್ಯೋಗವನ್ನ ನೆನೆಸಿ ಕರ್ತನಿಗೆ ಸ್ತೋತ್ರ ಮಾಡ್ರಿ ಹಲ್ಲೆಲೂಯಾ. ಓ, ಇವತ್ತಿನ ದಿವಸ ಗಂಡನಿಗೆ ಉದ್ಯೋಗ ಉದ್ಯೋಗ ಮಾಡ್ತಿದ್ದಾನೆ ಅನ್ನೋದಾದ್ರೆ ಅದು ಕರ್ತನ ಕೃಪೆ ಆಗಿದೆ. ಹಲ್ಲೆಲೂಯಾ. ನನ್ನ ಹೆಂಡತಿ ಒಂದು ಸಮಾಧಾನದಿಂದ ಜಗಳ ಮಾಡದೆ ಜೀವನ ಮಾಡ್ತಿದ್ದಾಳೆ ಎನ್ನುವುದಾದರೆ ಅದು ಕರ್ತನ ಕೃಪೆಯ ಆಗಿದೆ. ಹಲ್ಲೆಲೂಯಾ. ನಮ್ಮ ಮಕ್ಕಳು ದೇವ ಭಯದಿಂದ ಜೀವಿಸಿದ್ದಾರೆ ಎನ್ನುವುದಾದರೆ ಅದು ಕರ್ತನ ಕೃಪೆಯ ಆಗಿದೆ. ಹಲ್ಲೆಲೂಯಾ. ಓ, ನಾನು ಉದ್ಯೋಗದ ಸ್ಥಳಕ್ಕೆ ಹೋಗಿ ಆ ಉದ್ಯೋಗವನ್ನ ಮಾಡಿ ಪ್ರಾಣ ಉಳಿಸಿಕೊಂಡು ಬರುತ್ತಿದ್ದೇನೆ ಎನ್ನುವುದಾದರೆ ಅದು ಕರ್ತನ ಕೃಪೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಸ್ವಾಮಿ ನಾವು ನಿನಗೆ ಪ್ರಯೋಜನವಾಗಿರಲು ಬಯಸಿದ್ದೇವೆ ಕರ್ತನೇ. ಹೌದು ಕರ್ತನೇ, ಲೋಕದಲ್ಲಿ ನಾವು ಗುಲಾಮರಾಗಿದ್ವಿ. ಯಾವ ರೀತಿಯ ಗುಲಾಮತನ? ಹಣಕ್ಕೆ ಗುಲಾಮತನ, ಪಾಪಕ್ಕೆ ಗುಲಾಮತನ. ಕರ್ತನೇ ರಾಜ, ಏನು ಹೇಳಿದ್ರು ಮಾಡುವಂತ ಮುಗ್ಧ ವಿಚಾರದಲ್ಲಿ ಕರ್ತನೆ ನಾವು ಗುಲಾಮರಾಗಿದ್ವಿ. ಕರ್ತನೇ ರಾಜ, ಶಾಪಕ್ಕೆ ಗುಲಾಮರಾಗಿದ್ವಿ. ಈ ಲೋಕದ ಆಚರಣೆಗಳಿಗೆ ಗುಲಾಮರಾಗಿದ್ವಿ. ಕರ್ತನೆ, ಆ ಒಂದು ಮಾಡುವಂತ ವಿಚಾರಗಳು ಸತ್ಯನ ಸುಳ್ಳು ಎಂದು ತಿಳಿಯದೆ ಕರ್ತನೆ ಕೈ ಕಟ್ಟಿಕೊಂಡು ತಲೆಬಾಗಿಸಿಕೊಂಡು ಸೈತಾನನಿಗೆ ತಲೆಬಾಗಿಸಿಕೊಂಡು ಮಾಡಿದಂತಹ ಗುಲಾಮರು ನಾವು ಇದ್ದಾಗಿದ್ವಿ ಸ್ವಾಮಿ. ಆದರೆ ಕರ್ತನೆ, ಆ ಗುಲಾಮರುಗಳ ಮಧ್ಯದಲ್ಲಿ ಕರ್ತನೆ ನಮ್ಮಂತ ಗುಲಾಮರನ್ನ ಕರ್ತನೆ ದಾಸರನ್ನ ನೀನು ಆರಿಸಿಕೊಂಡು ಇವತ್ತಿನ ದಿವಸ ಮಗನ ಕರ್ತನೆ ಸ್ಥಾನವನ್ನ ಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ, ಅದಕ್ಕಾಗಿ ನಿನಗೆ ಮಹಿಮೆ, ಅದಕ್ಕಾಗಿ ನಿನಗೆ ಕೊಂಡಾಟವಾಗುವುದಾಗಲಿ. ಓ ಯೇಸುವೇ ಕರ್ತನೆ, ಆ ಕರ್ತನೆ ಗುಲಾಮತನದಲ್ಲಿ ಇದ್ದು ಕರ್ತನೆ ನಾವು ಕಳೆದಂತ ರಾತ್ರಿಗಳನ್ನ ಈಗಲೂ ನೆನೆಸಿಕೊಂಡರೆ ಕರ್ತನೆ ನಮ್ಮ ಕರ್ತನೆ ಹೃದಯ ನಡುಗುತ್ತದೆ ಕರ್ತನೆ. ಆದರೆ ಕರ್ತನೆ ನೀನು ನಮ್ಮನ್ನ ಅಲ್ಲಿ ಬಿಡಲಿಲ್ಲ. ನಮ್ಮನ್ನ ಕರ್ತನೆ ಈ ಸ್ಥಳಕ್ಕೆ ಕರೆದುಕೊಂಡು ಬಂದು ಕರ್ತನೆ ಏಕ ಮನಸ್ಸಲ್ಲಿ ಒಗ್ಗಟ್ಟಾಗಿ ನಿನ್ನ ಆತ್ಮನಲ್ಲಿ ಕಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಈಗಲೂ ಕೂಡ ನಮ್ಮಲ್ಲಿ ಕರ್ತನೆ ಯಾವುದಾದ್ರೂ ಅಪ್ರಯೋಜಕತ್ವ, ನಿನ್ನ ರಾಜ್ಯದ ವಿರುದ್ಧವಾಗಿ, ನಿನ್ನ ಸೇವೆ ವಿರುದ್ಧವಾಗಿ, ನಿನ್ನ ಕರ್ತನೆ ಸತ್ಯವೇದದ ವಾಕ್ಯಗಳ ವಿರುದ್ಧವಾಗಿ, ಕರ್ತನೆ ಸೇವಕರ ವಿರುದ್ಧವಾಗಿರುವುದಾದ್ರೆ ಯೇಸುವಿನ ನಾಮದಲ್ಲಿ ಕರ್ತನೆ ಅದನ್ನ ತಂದಾಗಿರುವ ಸೈತಾನನ ಕಾರ್ಯಗಳನ್ನ, ಅಂಧಕಾರದ ಶಕ್ತಿಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡದಿರುತ್ತಾನೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿಸಿ ಪ್ರಾರ್ಥನೆ ಹೊಂದಿಕೊಳ್ತೇನೆ. ಜೀವವುಳ್ಳ ತಂದೆ.